ಧನ್ಯವಾದಗಳು ಶಮೀರ, ನಿಮ್ಮ ನಲ್ನುಡಿಗಳಿಗೆ ಈ ಮುಂಜಾನೆ. ಮೊದಲಿಗೆ ಇಂದು ಪತ್ರಿಕಾ ದಿನಾಚರಣೆ. ಎಲ್ಲ ನನ್ನ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಪ್ರೀತಿಯ ಶುಭಾಶಯ. ಚಪ್ಪಾಳೆ ಹಾಕಿ, ಅಟ್ಲೀಸ್ಟ್ ಮಾಧ್ಯಮದವರಾದ್ರೂ ಚಪ್ಪಾಳೆ ಹಾಕಬೇಕು. ಇರಲಿ. ನಮ್ಮ ಶೀರ್ಷಿಕೆಯ ಲೋಕಾರ್ಪಣೆಯ ಸಮಾರಂಭಕ್ಕೆ ಇಲ್ಲಿರುವ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಈ ಕಿರುತೆರೆ, ಹಿರುತೆರೆ ಎಲ್ಲ ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಅನೇಕ ನನ್ನ ಮಿತ್ರರು ಬಂದಿದ್ದೀರಿ. ಅವರಿಗೆ ಮೊದಲಿಗೆ ನನ್ನ ಪ್ರೀತಿಯ ಅಕ್ಕರೆಯ ಆಮಂತ್ರಣ. ಅದಲ್ಲದೆ ನನ್ನ ಚಿತ್ರದಲ್ಲಿ, ಈಗಿನ ಚಿತ್ರದಲ್ಲಿ ಕೆಲಸ ಮಾಡಿರುವಂತಹ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದಾರೆ. ಅವ್ರನ್ನೆಲ್ಲ ಅನಂತರ ವೇದಿಕೆ ಮೇಲೆ ಕರೆದು ಅವರ ಜೊತೆಗೆ ಒಂದು ಚಿಕ್ಕ ಮಾತುಕತೆಯನ್ನು ಏರ್ಪಡಿಸ್ತೇವೆ. ಅದಲ್ಲದೆ ನನ್ನ 10 ಸಿನಿಮಾ ಶಾಲೆ, ಅಲ್ಲಿನ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು, ಸಿಬ್ಬಂದಿಗಳು ಅವರೆಲ್ಲ ಬಂದಿದ್ದಾರೆ. ನಮಗೆ ಶುಭ ಕೋರಲಿಕ್ಕೋಸ್ಕರ ನನ್ನ ಬಹುಕಾಲದ ಹಿತೈಷಿ ಮಿತ್ರರಾಗಿ ಕೆಲವರು ಬಂದಿದ್ದಾರೆ. ಮುಖ್ಯವಾಗಿ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದ DC ರಾಜಪ್ಪ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಪರಮ ಮಿತ್ರರಾದ ಮತ್ತು KMFನಿಂದ ನಿವೃತ್ತರಾಗಿರ್ತಕ್ಕಂಥ ವಿಶ್ರಾಂತ ಅಧಿಕಾರಿ, ಚಲನಚಿತ್ರರಂಗದ ಬಹು ಸಂಪರ್ಕವನ್ನು ಹೊಂದಿರತಕ್ಕಂಥ ಪ್ರೇಮ್ನಾಥ್ ಅವರು ಬಂದಿದ್ದಾರೆ. ಇನ್ನು ಕೆಲವರು ಬರಲಿಕ್ಕಿದ್ದಾರೆ. ನಮ್ಮ ಕಿಂಗ್ಸ್ ಕ್ಲಬ್ನ ಮಾಲೀಕರಾದ ರವಿಕುಮಾರ್ ಅವರು ಬರ್ತಿದ್ದಾರೆ. ಎಲ್ಲರೂ ಬಂದು ಸೇರ್ಕೊಳ್ತಾರೆ. ನೋಡೋಣ ಕಡೆಗೆ ಹೋಗಿ ನಮಗೆ ಅತಿಥಿಗಳು ಬರ್ತಾರೆ. ಸಾಮಾನ್ಯವಾಗಿ ಚಿತ್ರ ಬಿಡುಗಡೆಯ ಅಥವಾ ಚಿತ್ರದ ಶೀರ್ಷಿಕೆ ಬಿಡುಗಡೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ಸಾಮಾನ್ಯವಾಗಿ ನಮ್ಮದು ಹೊಸ ಸಬ್ಜೆಕ್ಟು, ಹೊಸ ಥರ ಸರ್, ತುಂಬ ಫ್ರೆಶ್, ನ್ಯೂ, ಇದುವರೆಗೆ ಯಾರು ಮಾಡಿಲ್ಲ ಸರ್ ಅಂತ. ಅದನ್ನು ನೀವು ಮಾಧ್ಯಮದವರು ಕೇಳಿ ಕೇಳಿ ನಿಮ್ಗೆ ಎಷ್ಟು ಕ್ಲೀಶೆ ಆಗಿರುತ್ತೆ ಅನ್ಸಿದ್ರೆ, ನಾವು ಹೊಸದು ಸರ್, ತುಂಬ ಡಿಫ್ರೆಂಟ್ ಸರ್ ಅಂತ ಅಂದವಾಗಲೇ ನಮ್ಗೆ ಗೊತ್ತಪ್ಪ ಮುಂದಕ್ಕೆ ಹೋಗುವಂತ ನೀವು ಮನಸ್ಸಲ್ಲಾದರೂ ಅನ್ಕೋತೀರ. ಅಷ್ಟರ ಮಟ್ಟಿಗೆ ಆ ಶಬ್ದ ಕ್ಲೀಶೆ, ಸವಕಲು ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಾವೆಲ್ಲ ಹೊಸದು ಹುಡುಕಾಡ್ತಲಿರ್ತೀವಿ, ತಪ್ಪು ಅಂತ ಅಲ್ಲ. ಯಾಕೆಂದರೆ ಜನ ಕೂಡ ಹೊಸದೇನು ಏನಿದೆಯಾ ಅಂತ ಕೇಳ್ತಾರೆ. ಅದೇನು ಹೊಸದಿಗಳಪ್ಪ ಅಂತಾರೆ. ಪತ್ರಿಕೆ ವಿಮರ್ಶೆ ಮಾಡುವಾಗಲೂ ಅದರ ಹೊಸ ಅಂಶ ಏನಿದೆ ಇದರಲ್ಲಿ ಅಂತ ಹುಡುಕ್ತಾರೆ ಅವರು, ವಿಮರ್ಶಕರು. ಸಾಮಾನ್ಯ ಪ್ರೇಕ್ಷಕರು, ವಿಮರ್ಶಕರು ಎಲ್ಲರಿಗೂ ಕೂಡ ಹೊಸತು, ಸಮಥಿಂಗ್ ನ್ಯೂ ಅನ್ನೋದು ಬೇಕು. ಆದರೆ ತಾತ್ವಿಕವಾಗಿ ನೋಡೋಣ, ಹೊಸತು ಅಂತ ಇದೆಯಾ ಹೊಸತು ಅನ್ನೋದು? ಎಲ್ಲ ಹಳತೆ ಅಲ್ವಾ ಹೊಸತು ಅನ್ನೋದು? ಈ ಪ್ರಶ್ನೆ ನನ್ನ ಅನೇಕ ಸಲ ಬಾಧಿಸ್ತಿರುತ್ತೆ. ಯಾಕೆಂದ್ರೆ ಹಳತರ ಗರ್ಭದಲ್ಲೇ ಹೊಸತು ಇರುತ್ತೆ. ಇದು ಬಹಳ ಮುಖ್ಯವಾದ ಮಾತು. ನಾನು ಕನ್ನಡ ಅಧ್ಯಾಪಕ, ಕನ್ನಡ ಪಾಠ ಮಾಡ್ತಿದ್ದೀನಿ ಅಂತ ಗಾಬರಿ ಆಗಬೇಡಿ. ಆದರೆ ಈ ಸಂದರ್ಭಕ್ಕೆ ಅದನ್ನು ಹೇಳ್ಬೇಕನ್ಸುತ್ತೆ. ನನ್ನ ಹತ್ರ ನಮ್ಮ 10 ಸಿನಿಮಾ ವಿದ್ಯಾರ್ಥಿಗಳು, ಸರ್ ತುಂಬ ಹೊಸ ಸ್ಕ್ರಿಪ್ಟ್ ಬರ್ಕೊಂಡಿದ್ದೀನಿ ಸರ್, ನ್ಯೂ ಐಡಿಯಾ ಅಂತ. ಓದ್ದಾಗ ಇಲ್ಲ, ಇದೆಲ್ಲೋ ಇತ್ತಲ್ಲಪ್ಪ, ನೋಡ್ದಂಗಿದೆ, ಕೇಳ್ದಂಗಿದೆ. ಇದು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಅತ್ಯಂತ ಶ್ರೇಷ್ಠವಾದ ಯೋಚನೆಗಳು, ಕಲಾಕೃತಿಗಳು ಜಗತ್ತಲ್ಲಿ ಆಗಿ ಹೋಗಿದ್ದಾರೆ. ತುಂಬ ಎಲ್ಲವನ್ನು ನಮ್ಮವರು ಹೇಳಿಬಿಟ್ಟಿದ್ದಾರೆ ಹಿರಿಯರು. ನಾವು ಅದನ್ನ ಇವತ್ತಿನ ಸಂದರ್ಭಕ್ಕೆ ರೀಕೋಟ್ ಮಾಡ್ತಿದ್ದೇವೆ, ರಿನ್ಯೂ ಮಾಡ್ತಿದ್ದೇವೆ, ನವೀಕರಣಗೊಳ್ತಿದ್ದೇವೆ ಅಷ್ಟೇ. ಅಜ್ಜಿ ಕಾಲದ ಒಡವೆಗಳೇವೋ, ಆ ಒಡವೆಗಳನ್ನ ಕರಗಿಸಿ ಇವತ್ತಿಗೆ ಬೇಕಾದ ಡಿಸೈನ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿದೆಯಲ್ವಾ ಅಂತೀವಿ. ಬಟ್ ಚಿನ್ನ ಬಹಳ ಹಳೆಯದು. ನಿಮ್ಮ ಎಲ್ಲ ಕಥೆಗಳ ಮೂಲ ಬೀಜಕ್ಕೆ ಹೋದ್ರೆ ಮಹಾಭಾರತದಲ್ಲಿ ಸಿಕ್ಬಿಡುತ್ತೆ. ಮನುಷ್ಯರ ಎಲ್ಲ ರಾಗದ್ವೇಷ, ಅರಿಷಟ್ ವರ್ಗ, ನವರಸಗಳು ಏನು ಕೇಳ್ತೀರಾ ಅದೆಲ್ಲವನ್ನ ನಮ್ಮ ಪರಂಪರೆ ಚರ್ಚಿಸಿದೆ, ದಾಖಲಿಸಿದೆ. ಆ ದೃಷ್ಟಿಯಿಂದ ಹೊಸತು ಅನ್ನುವುದು ನಿಜವಾದ ಅರ್ಥದಲ್ಲಿ ಇಲ್ಲ, ಅಥವಾ ಇದ್ದರೆ ಹಳತು ಹೊಸತರ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೇ. ಅದೇ ಸಂಗೀತದ ಎಳೆ ಸ್ವರಗಳು, ಸಾವಿರಾರು ಹಾಡುಗಳನ್ನು ರಚನೆ ಮಾಡ್ತಾನೆ ಇದ್ದೀವಿ, ಬರಿತಾನೆ ಇದ್ದೀವಿ. ಹುಡುಕಿದ್ರೆ ಒಂದು ರಾಗ ಹತ್ರ ಇರುತ್ತೆ ಅದರಲ್ಲಿ. ಇದನ್ನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಆದಿಕವಿ ಪಂಪ ನಿಚ್ಚಂ ಹೊಸತು ಆರ್ಣವಂಬೋಲ್ ಅಂತ ಒಂದು ಮಾತು ಹೇಳ್ತಾನೆ. ನಿಚ್ಚಂ ಹೊಸತು ಆರ್ಣವಂಬೋಲ್ ಅಂದ್ರೆ ಆರ್ಣವ ಅಂದರೆ ಸಮುದ್ರ. ಸಮುದ್ರ ಹೇಳಿ ಹಳೆದ ಹೊಸತು.
ನಾವು ಸಮುದ್ರವನ್ನ ಹಳೆತು ಅಂತ ಕರಿಬೇಕಾ, ಹೊಸ್ತು ಅಂತ ಕರಿಬೇಕು? ಈ ಭೂಮಿಯ ಚಲನೆ ಸತ್ಯ, ಕಾಲವೇ ಇಲ್ಲ ಅಂತ ಹೇಳ್ತಾನೆ ಸ್ಟೀಫನ್ ಹಾಕಿನ್ ಅವರ ಅಂತ ಗ್ರ್ಯಾಂಡ್ ಡಿಸೈನ್ ಬುಕ್ದಲ್ಲಿ. ಕಾಲ ಅನ್ನೋದು ಇಲ್ಲವೇ ಇಲ್ಲ, ಅದು ಕೇವಲ ಚಲನೆ ಅಷ್ಟೇ. ಚಲನೆಗೆ ನಾವು ಗಡಿಯಾರ ಐತಿ ಇಟ್ಕೊಂಡಿದ್ದೀವಿ ಅಂತ. ಪಂಪ ಹೇಳುವ ಮಾತಿನ ಅರ್ಥ ಏನು ಅಂದರೆ, ಸಮುದ್ರ ಹಳತ್ತಾದರೆ ನದಿಗೆ ಬರುವ ನೀರು ಅದೇ ಸಮುದ್ರದ್ದು. ಈ ಒಂದು ಚಕ್ರವನ್ನು ಗಮನಿಸಿದರೆ ಎಲ್ಲವೂ ಹಳತು. ಈಗ ನಾನು ಮಾತಾಡ್ತಿರುವಾಗ ನನ್ನ ಅನೇಕ ಪೂರ್ವಿಕರ, ಹಿರಿಯರ, ಗುರುಗಳ ಪ್ರಭಾವ, ಪ್ರೇರಣೆ ನನ್ನ ಮೇಲೆ ಇರೋದ್ರಿಂದ ನಾನು ಹೇಳೋದು ಹೊಸ್ತಲ್ಲ. ನಾನಿವತ್ತು ಬರೀತೀನಿ ಅಂದರೆ ನಾನು ಓದಿಕೊಂಡದ್ದು ಏನೇನೋ ನನ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಇವತ್ತು ಒಬ್ಬರು ನಟನ ಅಭಿನಯಿಸಿದ್ದಾನೆ ಅಂದರೆ ಅವನಿಗೆ ಗೊತ್ತಿಲ್ಲದೇನೋ ಅವನ ಒಳಗಡೆ ಏನೇನೋ ಕೆಲಸ ಮಾಡಿರುತ್ತೆ ಹಿಂದಿನವರು. ಗೊತ್ತಿಲ್ಲದೇನೋ ನಾವು ಅದನ್ನು ಅನುಸರಣೆ ಮಾಡ್ತಾ ಹೊಸ ಕಾಲಕ್ಕೆ ನಾವು ಹೊಣೆ ಆಗ್ತೇವೆ. ಅದರಿಂದ ನಾವು ಹೊಸತನ್ನು ಕೊಡ್ತಿದ್ದೇವೆ ಅನ್ನುವಂಥ ಅಹಂ ತಪ್ಪು. ಹಳೆತವು ವೇಸ್ಟು, ಅದೇನು ಬೇಕಾಗಿಲ್ಲ ಅಂತ ಎಸಿದ್ವಲ್ಲ, ಅದು ಕೂಡ ತಪ್ಪು. ಈ ಹೊಸತು ಮತ್ತು ಹಳತರ ನಡುವೆ ಹುಡುಕಾಟ, ಕಲೆಯ ಹುಡುಕಾಟ ಎಲ್ಲ ಇದೆ. ಈ ಮಾತನ್ನ ಯಾಕೆ ಹೇಳಿದೆ ಅಂದರೆ, ನನಗೆ 4 ಕುಟುಂಬಗಳಿವೆ. ಗಾಬರಿ ಆಗಬೇಡಿ, ಒಂದು ಕುಟುಂಬ ಇಲ್ಲೇ ಇದೆ. ಇನ್ನು 3 ಕುಟುಂಬಗಳು. ಒಂದು ನನ್ನ ಟೆಂಟ್ ಸಿನಿಮಾ ಶಾಲೆ ಕುಟುಂಬ, ಇನ್ನೊಂದು ನನ್ನ ಸಿನಿಮಾ ಕುಟುಂಬ, ಇನ್ನೊಂದು ನಾನು ಪ್ರೀತಿಯಿಂದ ನಡೆಸ್ಕೊಂಡು ಬಂದಿರ್ತಕ್ಕಂಥ ನನ್ನ ಗ್ರಾಮ ನಾಗತಿಹಳ್ಳಿಯ ಒಟ್ಟು ಕುಟುಂಬ. ಈ 4 ಕುಟುಂಬಗಳಿಗೂ ನಾನು ಬಹಳ ಸುಖವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ 3 ಕುಟುಂಬಗಳಲ್ಲಿ ಇವತ್ತು ಪ್ರಾತಿನಿಧಿಕವಾಗಿ ಬಂದಿದ್ದಾರೆ. ಒಂದು ಮುಖ್ಯವಾದಂಥ ವಿಚಾರ ಇವತ್ತು ಹೇಳಬೇಕಂತಂದ್ರೆ,